ಸಿದ್ದರಾಮಯ್ಯ ಅವರು ಜಾತಿಗಣತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಜನಸಂಖ್ಯೆಗೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಆಗಬೇಕು. ಜೊತೆಗೆ ಅವರೆಲ್ಲರಿಗೂ ಕೂಡ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೂಡ ಕೊಡಬೇಕು. ಈ ಸೀಲಿಂಗ್ 50% ಸೀಲಿಂಗ್ ಯಾವಾಗ ಮಾಡಿದ್ರು ಅಂತಂದ್ರೆ 1992 ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಈ ಸೀಲಿಂಗ್ ಅನ್ನ ಸುಪ್ರೀಂ ಕೋರ್ಟ್ನವರು ಹೇರಿದ್ರು. ಅವತ್ತು ಡಿವಿಷನ್ ಬೆಂಚು ಸುಪ್ರೀಂ ಕೋರ್ಟ್ನವರು ಮಂಡಲ್ ಕಮಿಷನ್ ವರದಿ ಬಗ್ಗೆ ಚರ್ಚೆ ಮಾಡುವಾಗ ಈ ಸೀಲಿಂಗ್ ಅನ್ನ ಇತ್ತು. ಇದಕ್ಕೆ ಯಾವುದೇ ಸಂವಿಧಾನಾತ್ಮಕವಾದಂಥ ಅಥವಾ ವೈಜ್ಞಾನಿಕವಾದಂಥ ಕಾರಣ ಇರಲಿಲ್ಲ. ಎಜುಕೇಷನಲ್ ಸರ್ವೆ ಆಗಬೇಕು. ಆಗ ಮಾತ್ರ ಈಗ ಸ್ವತಂತ್ರ ಭಾರತದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಅವರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ, ಎಷ್ಟು % ವಿದ್ಯಾವಂತರಾಗಿದ್ದಾರೆ, ದಲಿತ ವರ್ಗದಲ್ಲಿ ಹಿಂದುಳಿದವರಲ್ಲಿ ಎಷ್ಟು % ಮೀಸಲು ಇದಾಗಿದೆ, ವಿದ್ಯಾವಂತರಾಗಿದ್ದಾರೆ, ಎಷ್ಟು ಜನ ಕೆಲಸದಲ್ಲಿದ್ದಾರೆ, ಎಷ್ಟು ಬೇರೆ ಬೇರೆ ಉದ್ಯೋಗಗಳಲ್ಲಿದ್ದಾರೆ, ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ, ಇವೆಲ್ಲ ಗೊತ್ತಾಗಬೇಕಲ್ಲ. ಅವರ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಪರಿಸ್ಥಿತಿಗಳು ಗೊತ್ತಾಗಬೇಕು. ದೆನ್ ಓನ್ಲಿ ಅವ್ರನ್ನ ನಾವು ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇದನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಬಿಹಾರ್ನಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ, ಕರ್ನಾಟಕದಲ್ಲಿ ನಾವು 2015ರಲ್ಲೇ ನಾನು ತೀರ್ಮಾನ ಮಾಡಿದೆ. ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2015ರಲ್ಲೇ 192 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ 192 ಕೋಟಿ ರೂಪಾಯಿಗಳನ್ನು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಕೊಟ್ಟು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಗಿತ್ತು. ಆಗ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಆದಮೇಲೆ ಅದರಲ್ಲಿ 165 ಕೋಟಿ ಖರ್ಚಾಗಿದೆ. ಸುಮಾರು 1,60,60,000 ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. 1,33,000 ಜನ ಟೀಚರ್ಸ್ಗಳು ಎನ್ಯುಮರೇಟರ್ ಆಗಿ ಕೆಲಸ ಮಾಡಿದ್ದಾರೆ. 1,33,000 ಜನ ಎನ್ಯುಮರೇಟರ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಅದನ್ನ ಆ ರಿಪೋರ್ಟು ನಾನು 2015 ಇದರಲ್ಲೇ ಇತ್ತು. ಆದರೆ ಅದನ್ನು ತಗೊಳ್ಳೋ ಅಷ್ಟೊತ್ತಿಗೆ ನಮ್ಮದು ಸರ್ಕಾರ ಇರಲಿಲ್ಲ, ನಾನು ಮುಖ್ಯಮಂತ್ರಿ ಆಗಿರಲಿಲ್ಲ. ಅದಾದಮೇಲೆ 4 ವರ್ಷಗಳ ಕಾಲ, ಅಲ್ಲ 5 ವರ್ಷಗಳ ಕಾಲ ಕುಮಾರಸ್ವಾಮಿ ಇದ್ರು, 1 ವರ್ಷ, ಆಮೇಲೆ 4 ವರ್ಷ ಯಡಿಯೂರಪ್ಪ ಇದ್ರು, ಆಮೇಲೆ ಬೊಮ್ಮಾಯಿ ಇದ್ರು, ಬಸವರಾಜ ಬೊಮ್ಮಾಯಿ ಇದ್ರು. ಅದನ್ನು ರಿಪೋರ್ಟನ್ನು ತಗೊಳ್ಳಿಲ್ಲ. ಚುನಾವಣೆ ಆದಮೇಲೆ ಸರ್ಕಾರ ಬಂದ ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಆಮೇಲೆ ಬಿಜೆಪಿ ಸರ್ಕಾರ ಬಂತು, ತಗೊಳ್ಳಿಲ್ಲ. ಒತ್ತಾಯ ಮಾಡಿದ್ರು ಕೂಡ ತಗೊಳ್ಳಿಲ್ಲ. ನಾನು ಒತ್ತಾಯ ಮಾಡಿದೆ, ಕಮಿಷನ್ ಆಯೋಗದ ಅಧ್ಯಕ್ಷರು ಒತ್ತಾಯ ಮಾಡಿದ್ರು, ಸದಸ್ಯರು ಒತ್ತಾಯ ಮಾಡಿದ್ರು. ಆಮೇಲೆ ಬಿಜೆಪಿಯವರು ಏನು ಮಾಡಿದ್ರು ಅಂತಂದ್ರೆ, ಕಾಂತರಾಜು ಅವಧಿ ಮುಗಿದ ತಕ್ಷಣ ಇನ್ನೊಬ್ಬರನ್ನ ಮಾಡಿದ್ರು, ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆಮೇಲೆ ಸದಸ್ಯರನ್ನು ಕೂಡ ಮಾಡಿದ್ರು. ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಾಗಿ, ನಾನು ಮತ್ತೆ ಮುಖ್ಯಮಂತ್ರಿ ಆದಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಾಗಿರುವಾಗಲೇ ನಾನು ವರದಿ ತಗೊಂಡದ್ದು. ಈಗ ಅದನ್ನ ಕ್ಯಾಬಿನೆಟ್ ಮುಂದೆ ಮಂಡಿಸಿದ್ದೀವಿ. ಕ್ಯಾಬಿನೆಟ್ ಮುಂದೆ ಮಂಡಿಸಿ ಮಂತ್ರಿಗಳು ಅವರ ಅಭಿಪ್ರಾಯ ಕೊಡಿ ಅಂತ ಕೇಳಿದ್ದೀವಿ. ಅವ್ರು ಕೊಟ್ಟ ಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ವಿಲ್ ಡಿಸ್ಕಸ್ ಅಂಡ್ ಟೇಕ್ ಎ ಡಿಸಿಷನ್. ಅದು ಒಂದು ಭಾಗ. ಎರಡನೇದು ಬಹಳ ಮುಖ್ಯವಾಗಿ, ಇವತ್ತು ರಾಹುಲ್ ಗಾಂಧಿಯವರು ಬಹಳ ಪ್ರಮುಖವಾಗಿ ಒತ್ತಾಯ ಮಾಡಿರ್ತಕ್ಕಂಥದ್ದು, ಒಂದು ಸೀಲಿಂಗನ್ನು ಬದಲಾಯಿಸಬೇಕು. 50% ಸೀಲಿಂಗ್ ಇದೆಯಲ್ಲ, ಅದನ್ನು ಬದಲಾಯಿಸಬೇಕು. ಎರಡನೇದು, ಈ ಖಾಸಗಿ ಕ್ಷೇತ್ರ ಇದೆಯಲ್ಲ,
ಶಿಕ್ಷಣ ಕ್ಷೇತ್ರ ಗ್ರಾಂಟಿನ್ ಏಡ್ಗಾಗಿರೋದಲ್ಲ, ಗ್ರಾಂಟಿನ್ ಏಡ್ಗಾಗದೇ ಇರತಕ್ಕಂಥ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಅದು ಸಂವಿಧಾನ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಎಲ್ಲ ಮತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಅದನ್ನ ಆರ್ಟಿಕಲ್ 15/5 ಆರ್ಟಿಕಲ್ 15 ಕ್ಲಾಸ್ 5 ಆರ್ಟಿಕಲ್ 15 ಕ್ಲಾಸ್ 5 ಅದರ ಪ್ರಕಾರ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಅವರ ಒತ್ತಾಯ. ಅದನ್ನು ಮಾಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಇವರು ಕೇವಲ ರಿಸರ್ವೇಷನ್ ಮಾಡ್ತೀವಿ ಅಂತೇಳಿ ಅಷ್ಟು ಹೇಳಿದ್ರೆ ಸಾಕು, ಅಷ್ಟು ತೀರ್ಮಾನ ಮಾಡಿದ್ರೆ ಸಾಕಾಗಲ್ಲ. ಯಾಕಂದರೆ ಇವರು ಇತಿಹಾಸ ನೋಡಿದ್ರೆ ಇವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ಯಾವ್ಯಾವಾಗ ಇಂಥ ಮೀಸಲಾತಿ ಕೊಡುವಾಗ ಆಯೋಗಗಳಾಗಿದ್ದಾವೆ, ಆಯೋಗದ ವರದಿಗಳು ಬಂದಿದ್ದಾವೆ, ಎಲ್ಲ ವರದಿಗಳನ್ನು ಕೂಡ ವಿರೋಧ ಮಾಡಿದ್ದಾರೆ. ಮಂಡಲ್ ಕಮಿಷನ್ ವರದಿ ಇರ್ಬೋದು, ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಮೀಸಲಾತಿ ಕೊಡ್ತಕ್ಕಂಥದ್ದು ಇರ್ಬೋದು, ಇಲ್ಲಿ ಆವನೂರು ಆಯೋಗ ಇರ್ಬೋದು, ಮತ್ತು ಆಮೇಲೆ ವೆಂಕಟಸ್ವಾಮಿ ಆಯೋಗ ವರದಿ ಇರ್ಬೋದು, ಆಮೇಲೆ ಚಿನ್ನಪ್ಪ ರೆಡ್ಡಿ ವರದಿ ಆಯೋಗ ಇರ್ಬೋದು, ಎಲ್ಲ ಆಯೋಗಗಳ ವರದಿಗಳನ್ನು ಕೂಡ ವಿರೋಧ ಮಾಡಿದ್ದಾರೆ. ಆಮೇಲೆ 73, 74ನೇ ತಿದ್ದುಪಡಿಗಳನ್ನು ಕೂಡ ವಿರೋಧ ಮಾಡಿದವರು ಇವರೇನೆ. ಇವರು ರಾಮಾ ಜೋಯಿಸರು ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಹಾಕಿದ್ರು. ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ರಿಸರ್ವೇಷನ್ ಕೊಟ್ಟಿದ್ದಾರೆ, ಮಹಿಳೆಯರಿಗೆ 33% ಕೊಟ್ಟಿರ್ತಕ್ಕಂಥದ್ದು, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು, ನಗರ ಪಾಲಿಕೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಪಂಚಾಯತ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ವಿರೋಧ ಮಾಡಿದವರು ಇವರೇನೆ. ಸೊ ಅವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಇತಿಹಾಸ ನೋಡಿದ್ರೆ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ, ಕೂಡಲೇ ಯಾವ ಡೇಟ್ನಿಂದ ನಾವು ಇದು ಮಾಡ್ತೀವಿ, ಜನಗಣತಿ, ಜಾತಿ ಗಣತಿ ಮತ್ತು ಜಾತಿ ಗಣತಿ ಮಾಡುವಾಗ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಆಗಬೇಕು.